ದರಿದ್ರ ಮನೆಯ ಲಕ್ಷಣಗಳು. ನಾವು ಎಲ್ಲೇ ಹೋಗಲಿ, ಎಷ್ಟೇ ವೈಭವಯುತ ಸ್ಥಾನದಲ್ಲಿ ಕಾಲ ಕಳೆದರೂ ಅತ್ಯಂತ ಸಂತೋಷ ಮತ್ತು ನೆಮ್ಮದಿ ಒಟ್ಟಿಗೆ ಸಿಗುವ ಸ್ಥಾನವೆಂದರೆ ಅದು ನಮ್ಮ ಮನೆ. ಎಷ್ಟೇ ಕಷ್ಟಪಟ್ಟು ದುಡಿದರೂ ಮನೆಯ ಏಳಿಗೆ ಆಗುತ್ತಿಲ್ಲ, ಅಭಿವೃದ್ಧಿ ಆಗುತ್ತಿಲ್ಲ ಎಂದು ಚಿಂತೆ ಮಾಡುತ್ತಿರುವಿರಾ? ಹಾಗಾದರೆ ಈ ವಿಷಯಗಳನ್ನು ತಿಳಿದುಕೊಳ್ಳಿ ಮತ್ತು ಈ ತಪ್ಪುಗಳನ್ನು ಯಾವತ್ತಿಗೂ ಮಾಡಬೇಡಿ. 1. ಯಾವಾಗಲೂ ನಕಾರಾತ್ಮಕವಾಗಿ ಯೋಚಿಸುವ ಮತ್ತು ಯಾವಾಗಲೂ ಇತರರನ್ನು ಅನುಮಾನದಿಂದ ನೋಡುವ ಅಥವಾ ಇತರರ ಬಗ್ಗೆ ಕೆಟ್ಟದಾಗಿ ಯೋಚಿಸುವ ಜನರು ತಮ್ಮ ಮನೆಯಲ್ಲಿ ಬಡತನವನ್ನು ತರುತ್ತಾರೆ, ಏಕೆಂದರೆ ಇಲ್ಲಿ ಕರ್ಮ ಪ್ರತಿಫಲದ ಸೂತ್ರ ಅನ್ವಯಿಸುತ್ತದೆ. 2. ಮನೆ ಮತ್ತು ಮನೆಯ ಹೊರಗೆ ಕೊಳೆ ಇದ್ದರೆ ರೋಗ ಬರುತ್ತದೆ ಮತ್ತು ರೋಗವು ಅದರೊಂದಿಗೆ ಹಣವನ್ನು ತೆಗೆದುಕೊಳ್ಳುತ್ತದೆ. ಲಕ್ಷ್ಮೀ ದೇವಿಯು ಕೊಳಕು ಸ್ಥಳಗಳಲ್ಲಿ ನೆಲೆಸುವುದಿಲ್ಲ ಎಂದು ಹೇಳಲಾಗುತ್ತದೆ. 3. ನೀವು ಸೋಮಾರಿಯಾಗಿದ್ದರೆ ನೀವು ಹೇಗೆ ಕೆಲಸ ಮಾಡುತ್ತೀರಿ ಮತ್ತು ಬಡತನದಿಂದ ಪಾರಾಗಲು ನೀವು ಕೆಲಸ ಮಾಡಬೇಕಾಗುತ್ತದೆ. ಸೋಮಾರಿತನವು ದೇಹದ ಮಾನವ ಹೆಸರು. 4. ಗಂಡ ಹೆಂಡತಿಯ ನಡುವೆ ಅಥವಾ ಸಹೋದರ ಸಹೋದರಿಯರ ನಡುವೆ ತೊಂದರೆ ಇರುವ ಮನೆಗಳಲ್ಲಿ ಬಡತನವು ಸಹಜ. ಒಬ್ಬ ವ್ಯಕ್ತಿಯು ತನ್ನ ಎಲ್ಲಾ ಶಕ್ತಿಯನ್ನು ಹೋರಾಟದಲ್ಲಿ ವ್ಯಯಿಸಿದಾಗ ಅವನು ಹೇಗೆ ಗಳಿಸಲು ಯೋಗ್ಯನಾಗಲು ಏಕಾಗ್ರತೆಯನ್ನು ಹೊಂದಲು ಸಾಧ್ಯವಾಗುತ್ತದೆ. 5. ಗೃಹಲಕ್ಷ್ಮಿ ಅಂದರೆ ಸ್ತ್ರೀಯರನ್ನು ಗೌರವಿಸದ ಮನೆಯಲ್ಲಿ ದೇವಿ ನೆಲೆಸಲು ಸಾಧ್ಯವಿಲ್ಲ. ದೇವಿ ಅಂತಹ ಮನೆಗಳಲ್ಲಿ ವಾಸಿಸುವುದಿಲ್ಲ ಎಲ್ಲಿ ಮಹಿಳೆಯರನ್ನು ಅವಮಾನಿಸಲಾಗುತ್ತದೆ ಅಥವಾ ಹೊಡೆಯಲಾಗುತ್ತದೆ. ಕಲಹ ಮತ್ತು ಜಗಳಗಳಿಂದ ಕೂಡಿದ ಮನೆಗಳಿಂದ ದೇವಿಯು ಎದ್ದು ಹೋಗುತ್ತಾಳೆ. 6. ಮನೆ ಗುಡಿಸುವುದು ಮತ್ತು ಒರೆಸುವುದು ಯಾವಾಗಲೂ ಬೆಳಿಗ್ಗೆ ಮಾತ್ರ ಮಾಡಬೇಕು. ಸಮಯವಿಲ್ಲದಿದ್ದರೆ ಮಧ್ಯಾಹ್ನವೂ ಈ ಕೆಲಸವನ್ನು ಮಾಡಬಹುದು, ಆದರೆ ಸೂರ್ಯಾಸ್ತದ ನಂತರ ಗುಡಿಸಿ ಮತ್ತು ಒರೆಸುವವರ ಮೇಲೆ ದೇವಿಯು ತುಂಬಾ ಕೋಪಗೊಳ್ಳುತ್ತಾಳೆ. ಸೂರ್ಯಾಸ್ತದ ನಂತರ ನೀವು ಮನೆಯನ್ನು ಗುಡಿಸಿದರೆ ಅದು ದುರಾದೃಷ್ಟದ ಸಂಕೇತವಾಗಿದೆ. 7. ಪೂಜೆಯ ಸಮಯದಲ್ಲಿ ನೀವು ಶ್ರೀಗಂಧವನ್ನು ಒಂದು ಕೈಯಿಂದ ಉಜ್ಜಿದರೆ ಲಕ್ಷ್ಮೀ ದೇವಿಯು ನಿಮ್ಮ ಮೇಲೆ ಎಂದಿಗೂ ಆಶೀರ್ವಾದವನ್ನು ನೀಡುವುದಿಲ್ಲ ಎಂದು ಅರ್ಥ ಮಾಡಿಕೊಳ್ಳಿ. ಒಂದು ಕೈಯಿಂದ ಶ್ರೀಗಂಧವನ್ನು ಉಜ್ಜುವುದರಿಂದ ಬಡತನ ಉಂಟಾಗುತ್ತದೆ ಮತ್ತು ಅಂತಹ ಮನೆಗಳಲ್ಲಿ ದೇವತೆಗಳು ವಾಸಿಸುವುದಿಲ್ಲ. 8. ಅಡುಗೆಯ ಗ್ಯಾಸ್ ಸ್ಟವ್ ಮೇಲೆ ಕೊಳಕು ಅಥವಾ ಕೊಳಕು ಪಾತ್ರೆಗಳನ್ನು ಇಡುವ ಅಭ್ಯಾಸವನ್ನು ನೀವು ಹೊಂದಿದ್ದರೆ ತಕ್ಷಣ ಅವುಗಳನ್ನು ಬದಲಾಯಿಸಿ. ಈ ಕ್ರಿಯೆಯು ದೇವಿಯನ್ನು ಬಹಳವಾಗಿ ಅಸಮಾಧಾನಗೊಳಿಸುತ್ತದೆ. ಅನೇಕ ಬಾರಿ ಜನರು ಚಹಾ ಪಾತ್ರೆಗಳು, ಖಾಲಿ ತರಕಾರಿ, ಹರಿವಾಣಗಳು ಇತ್ಯಾದಿಗಳನ್ನು ಒಲೆಯ ಮೇಲೆ ಇಡುತ್ತಾರೆ. ಈ ಅಭ್ಯಾಸವು ಮನೆಯೊಳಗೆ ಬಡತನವನ್ನು ತರುತ್ತದೆ. ಅಂತಹ ಮನೆಗಳಲ್ಲಿ ಲಕ್ಷ್ಮೀ ದೇವಿಯು ಕಾಣಿಸುವುದಿಲ್ಲ. ದೇವಾಲಯದ ನಂತರ ಅಡುಗೆ ಮನೆಯು ಮನೆಯ ಅತ್ಯಂತ ಪವಿತ್ರ ಭಾಗವೆಂದು ಪರಿಗಣಿಸಲಾಗಿದೆ. 9. ಉತ್ತರ ದಿಕ್ಕನ್ನು ಭಗವಾನ್ ಕುಬೇರ ಮತ್ತು ಸಂಪತ್ತಿನ ಅಧಿದೇವತೆ ಲಕ್ಷ್ಮಿ ಎಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಈ ಸ್ಥಳವನ್ನು ಯಾವಾಗಲೂ ಖಾಲಿ ಮತ್ತು ಹಗುರವಾಗಿ ಇಡಬೇಕು. ಅಂತಹ ಸ್ಥಳದಲ್ಲಿ ಕಸವನ್ನು ಎಂದಿಗೂ ಇಡಬಾರದು. 10. ದೇವಿಗೆ ಮನೆಯಲ್ಲಿ ಕೊಳಕು ಇಷ್ಟವಿಲ್ಲ, ಅದರಲ್ಲೂ ರಾತ್ರಿ ಊಟಕ್ಕೆ ಪಾತ್ರೆಗಳನ್ನು ಇಟ್ಟು ಹೋದರೆ ದೇವಿಗೆ ವಿಪರೀತ ಕೋಪ ಬರುತ್ತದೆ. 11. ಕೊಳಕು ಬಟ್ಟೆಗಳನ್ನು ಧರಿಸಿ ಬದುಕುವ ಜನರು ಸಹ ಬಡತನದಲ್ಲಿ ಬದುಕುತ್ತಾರೆ. ಅದಕ್ಕಾಗಿಯೇ ಯಾವಾಗಲೂ ಶುಭ್ರವಾದ ಬಟ್ಟೆಗಳನ್ನು ಧರಿಸಬೇಕು. 12. ಪೂಜೆ ಮಾಡುವ ಸ್ಥಳ ಸ್ವಚ್ಛವಾಗಿರದ ಮನೆಯಲ್ಲಿ ಬಡತನ ನೆಲೆಸಿರುತ್ತದೆ. ಅದಕ್ಕಾಗಿಯೇ ನಾವು ನಮ್ಮ ಪೂಜಾ ಸ್ಥಳವನ್ನು ಯಾವಾಗಲೂ ಸ್ವಚ್ಛವಾಗಿ ಮತ್ತು ಅಚ್ಚುಕಟ್ಟಾಗಿ ಇಡಬೇಕು. 13. ಸೂರ್ಯೋದಯದ ನಂತರ ಏಳುವವರಲ್ಲಿ ಬಡತನ ನೆಲೆಸಿರುತ್ತದೆ. ಅದಕ್ಕಾಗಿಯೇ
ನಾವು ಬೆಳಿಗ್ಗೆ ಬೇಗನೆ ಏಳಬೇಕು, ಏಕೆಂದರೆ ನಾವು ತಡವಾಗಿ ಎದ್ದರೆ ಲಕ್ಷ್ಮೀ ದೇವಿಯು ನಮ್ಮ ಮೇಲೆ ಕೋಪಗೊಳ್ಳುತ್ತಾಳೆ. 14. ದೀಪ ಬೆಳಗದ ಮನೆಯಲ್ಲಿ ಬಡತನ ನೆಲೆಸಿರುತ್ತದೆ. ಸಂಜೆಯ ವೇಳೆಗೆ ಇಡೀ ಮನೆಗೆ ದೀಪ ಹಚ್ಚಿ ದೇವರ ಪೂಜೆ ಮಾಡಬೇಕು. 15. ಮುಳ್ಳಿನ ಗಿಡಗಳನ್ನು ನೆಟ್ಟ ಮನೆಯಲ್ಲಿ ಬಡತನ ನೆಲೆಸಿರುತ್ತದೆ. 16. ಗ್ರಹವು ಬಾಧಿತವಾಗಿರುವ ಮನೆಯಲ್ಲಿ ಬಡತನ ನೆಲೆಸಿರುತ್ತದೆ. ಆದುದರಿಂದ ಮನೆಯಲ್ಲಿ ಜಗಳವಾಗಬಾರದು, ಸೌಹಾರ್ದತೆಯಿಂದ ಬಾಳಬೇಕು. 17. ಅನೇಕ ಜನರು ಹಾಸಿಗೆಯ ಮೇಲೆ ಕುಳಿತು ಆಹಾರವನ್ನು ತಿನ್ನುತ್ತಾರೆ. ಇದು ತುಂಬಾ ಕೆಟ್ಟ ಅಭ್ಯಾಸವಾಗಿದೆ. ಇದನ್ನು ವಾಸ್ತುಶಾಸ್ತ್ರದಲ್ಲಿಯೂ ತಪ್ಪೆಂದು ಘೋಷಿಸಲಾಗಿದೆ. ಹೀಗೆ ಮಾಡುವುದರಿಂದ ಲಕ್ಷ್ಮೀ ದೇವಿಯು ಕೋಪಗೊಳ್ಳುತ್ತಾಳೆ. ಅದಲ್ಲದೆ ಹಾಸಿಗೆಯ ಮೇಲೆ ಆಹಾರ ಸೇವಿಸುವುದರಿಂದ ಹಾಸಿಗೆಯ ಕೊಳಕು ಮತ್ತು ಅಂತಹ ಹಾಸಿಗೆಯ ಮೇಲೆ ಮಲಗುವುದು ರಾತ್ರಿಯಲ್ಲಿ ದುಃಸ್ವಪ್ನಗಳಿಗೆ ಕಾರಣವಾಗುತ್ತದೆ. 18. ಕೈ ಕಾಲುಗಳನ್ನು ಅಲುಗಾಡಿಸುತ್ತಾ ಕುಳಿತುಕೊಳ್ಳುವುದು. 19. ಮನೆಯಲ್ಲಿ ಕೆಟ್ಟ ಪದಗಳನ್ನು ಬಳಸುವುದು, ಹಿರಿಯರಿಗೆ ಗೌರವ ಕೊಡದಿರುವುದು ಮತ್ತು ಏಕವಚನದಲ್ಲಿ ಮಾತನಾಡುವುದು. 20. ಹೊತ್ತಿಲ್ಲದ ಹೊತ್ತಿನಲ್ಲಿ ನಿದ್ರೆ ಮಾಡುವುದು, ತಡವಾಗಿ ಊಟ ಮಾಡುವುದು, ಸ್ನಾನ ಮಾಡುವುದು ಅಥವಾ ಸ್ನಾನ ಮಾಡದೇ ಇರುವುದು. ಇವೆಲ್ಲವೂ ದರಿದ್ರ ಮನೆಯ ಲಕ್ಷಣಗಳು. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.